ಇವಾಗಂತೂ ತರಕಾರಿ ರೇಟೆಲ್ಲ ಗಗನಕ್ಕೆ ಹೋಗ್ಬಿಟ್ಟಿದೆ. 1 ಕೆ ಜಿ ತರಕಾರಿ ತಂದು ತಿನ್ನೋದ್ರ ಬದಲು ಆರಾಮ್ಸೆ 2 ಕೆ ಜಿ ಚಿಕನ್ ತಂದು ಮನೆ ಮಂದಿ ಎಲ್ಲ ಮಾಡ್ಕೊಂಡು ತಿನ್ಬೋದು, ಹೌದಲ್ವಾ? ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಈ ತರಕಾರಿ ರೇಟು ಜಾಸ್ತಿ ಇರೋದ್ರಿಂದ ಇವತ್ತು ಬದನೆಕಾಯಿನ ಉಪಯೋಗಿಸ್ಕೊಂಡು ಕುಕ್ಕರಲ್ಲಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ತುಂಬಾ ಯುನೀಕಾಗಿ ಒಂದು ವಾಂಗಿಬಾತನ್ನ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫಟಾಫಟ್ ಅಂತ ಒಂದು 5-10 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ಈ ಟಿಫನ್ನು. ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಕೈರುಚಿ 24. ನಾನಿಲ್ಲಿ ಒಂದು ಕುಕ್ಕರಿಗೆ 3-4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 4 ಲವಂಗ, 2 ಇಂಚು ಚಕ್ಕೆ, ಒಂದೇ ಒಂದು ಏಲಕ್ಕಿ, ಹಾಗೆ ಸ್ಲೈಸಾಗಿ ಕಟ್ ಮಾಡಿರೋಂಥ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕೈ ಬಿಡದೇ ಇರೋ ಥರ. ಜಾಸ್ತಿ ಗೋಲ್ಡನ್ ಬ್ರೌನ್ ಆಗಬೇಕು ಅನ್ನೋ ಪ್ರಮೇಯ ಏನಿಲ್ಲ. ಸಿಂಪಲಾಗಿ 2 ನಿಮಿಷ ಆ ಥರ ಫ್ರೈ ಮಾಡಿಕೊಂಡು ಇಲ್ಲಿ ನಾನು 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾನು ಮನೆಯಲ್ಲೇ ಮಾಡಿ ಹಾಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆದಷ್ಟು ಮನೆಯಲ್ಲೇ ಮಾಡಿ ಹಾಕ್ಕೊಳ್ಳಿ, ಅಂಗಡಿದೆಲ್ಲ ಅಷ್ಟು ಟೇಸ್ಟ್ ಬರೋಲ್ಲ. ನಾನಿಲ್ಲಿ ಮನೆಯಲ್ಲೇ ಮಾಡಿ ಹಾಕ್ಕೊಳ್ತೀನಿ. 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೆಲ್ಲ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಎಲ್ಲ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೋಬೇಕು, ಓಕೆನಾ? ಈ ಟೈಮಲ್ಲಿ ಇಲ್ಲಿ ನಾನು 3 ಮೀಡಿಯಮ್ ಸೈಜ್ ಟೊಮೆಟೊನ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಟೊಮೆಟೊ ಎಲ್ಲ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಓಕೆನಾ? ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಟಿಫನ್ ಬಂದು ಎಷ್ಟು ಕ್ವಿಕ್ಕಾಗಿ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಅಂದರೆ ಫಾಸ್ಟ್ ರೆಸಿಪಿ, ಟೇಸ್ಟಿ ರೆಸಿಪಿ, ಓಕೆನಾ? ನೀವು ಮನೇಲಿ ಒಂದು ಸಲ ಮಾಡಿಕೊಡಿ, ಎಲ್ಲರೂ ಇದು ಟೇಸ್ಟ್ಗೆ ಫಿದಾ ಆಗೋದಂತೂ ಗ್ಯಾರಂಟಿ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಸಿಂಪಲ್ಲಾಗಿ, ಅಷ್ಟು ಫಾಸ್ಟಾಗಿ ಆಗುತ್ತೆ ಈ ರೆಸಿಪಿ. ನೋಡಿ ಇಲ್ಲಿ ಟೊಮೆಟೊ ಎಲ್ಲ 2 ನಿಮಿಷ ಫ್ರೈ ಆದಮೇಲೆ ಇಲ್ಲಿ ನಾನೊಂದು 2 ಬದನೆಕಾಯಿನ ನೋಡಿ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು, ದಪ್ಪ ಕಟ್ ಮಾಡ್ಕೊಳ್ಳಿ, ಉದ್ದುದ್ದ ದಪ್ಪ ಕಟ್ ಮಾಡ್ಕೊಂಡು. ನೋಡಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ವಾ ಕ್ಯೂಬ್ಸ್ ಟೈಪಲ್ಲಿ, ಉದ್ದ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡಿದ್ದೀನಿ ನೋಡಿ. ಆ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕೂಡ 2 ನಿಮಿಷ ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಳ್ಳಿ. ಬದನೆಕಾಯಿ ಎಲ್ಲ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ 20 ಸೆಕೆಂಡು, ಇವಾಗೆಲ್ಲ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, 20 to 30 ಸೆಕೆಂಡ್ಸ್ ಎಲ್ಲನೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನೋಡಿ ನಾನೆಲ್ಲ ಟೊಮೆಟೊ ಎಲ್ಲ ಇವಾಗೆಲ್ಲ ನೋಡಿ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ. ಉಪ್ಪು ಹಾಕ್ತಾ ಇದ್ದಂಗೆ ಟೊಮೆಟೊ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ. ಇಲ್ಲಿ ಒಂದು ಪ್ಯಾಕೆಟು ವಾಂಗಿಬಾತ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ನಾನು, ಓಕೆನಾ? ನೋಡಿ 1 ಪ್ಯಾಕೆಟ್ ವಾಂಗಿಬಾತ್ ಪೌಡ್ರನ್ನ ಹಾಕಿ ಇಲ್ಲಿ ಖಾರಕ್ಕೆ ಸ್ವಲ್ಪ ಖಾರ ಆಲ್ಮೋಸ್ಟ್ ಇರುತ್ತೆ, ನೀವು ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ಳಿ. ಇಲ್ಲಿ ಅಚ್ಚ ಖಾರದ ಪುಡಿ, ಒಣಮೆಣ್ಸಿನ್ಕಾಯಿ ಪುಡಿ ಇರುತ್ತಲ್ಲ, ಅದನ್ನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಇಲ್ಲಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಕಲರ್ ಯಾವ ಥರ ಬಂತು ಅಂತ ನೋಡಿ ನೀವೇನೇನೆ, ಎಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು ಅಂದರೆ ನೀವು ಮಾಡಿ ಆಮೇಲೆ ನನಗೆ ಹೇಳಿ. ಇಲ್ಲಿ ನಾನು ತೊಳೆದು ನೆನೆಸಿಟ್ಟಿರೋ ಅಂಥ 1 ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 1.25 ಗ್ಲಾಸ್ ಆಗೋಷ್ಟು ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಲ್ಲ ಅಕ್ಕಿ ಮತ್ತು ನೀರನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜ ನೀವು ಮನೆಯಲ್ಲಿ ಮಾಡಿ. ಇವಾಗೆಲ್ಲ ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಟಿಫನ್ಗಳು ಟೆನ್ಷನ್ ಇರಲ್ಲ, ತರಕಾರಿ ರೇಟ್ ಬೇರೆ ಜಾಸ್ತಿ ಆಗಿದೆ. ಮನೇಲಿ ಏನು ಐಟಮ್ ಸಿಗುತ್ತೋ ಅದರಲ್ಲೇ ರುಚಿಯಾಗಿ ತುಂಬ ಫಾಸ್ಟಾಗಿ, ನಮ್ಮ ಹೆಣ್ಮಕ್ಳಿಗೆ ಇನ್ನೇನು ಫಾಸ್ಟಾಗಿ ಆಗಬೇಕು, ಟಿಫನ್ ಆಗಲಿ ಅಡುಗೆ ಆಗಲಿ ಫಾಸ್ಟಾಗಿ ಆಗಬೇಕು, ಹೌದಲ್ವಾ? ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೋಸ್ಕರ ಇಂಥ ರೆಸಿಪಿಗಳನ್ನ, ಸಿಂಪಲ್ ರೆಸಿಪಿ, ಟೇಸ್ಟಿ ರೆಸಿಪಿನ, ಫಾಸ್ಟ್ ರೆಸಿಪಿನ ತೊಗೊಬರ್ತಾ ಇರ್ತೀನಿ. ನೋಡಿ ಇಲ್ಲಿ ನಾನೆಲ್ಲ ಕುದಿ ಬಂದಮೇಲೆ ಉಪ್ಪು ಖಾರ ಸರಿ ಇದೆ ಅಂತ ಚೆಕ್ ಮಾಡಿಕೊಂಡು ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದೇ ಒಂದು ವಿಸಿಲ್ ತೊಗೊಂಡ್ರೆ ನೋಡಿ ಎಷ್ಟು ಸೂಪರಾಗಿ ಅಥೆಂಟಿಕ್ಕಾಗಿ ವಾಂಗಿಬಾತ್ ಕುಕ್ಕರಲ್ಲಿ ರೆಡಿ ಆಗೋಯಿತು. ನೀವು ಟೇಸ್ಟನ್ನು ಇದನ್ನು ಖಂಡಿತ ಮಾಡಲೇಬೇಕು. ಏನು ಜಾಸ್ತಿ ಇದಕ್ಕೆಲ್ಲ ಹಾಕೋ ಅವಶ್ಯಕತೆನೇ ಇಲ್ಲ. ನೋಡಿದ್ರಲ್ಲ ಎಷ್ಟು ಫಾಸ್ಟಾಗಿ, ಎಷ್ಟು ಟೇಸ್ಟಾಗಿರುತ್ತೆ ಇದು. ಅಂದರೆ ಎಷ್ಟು ಫಾಸ್ಟಾಗಿ ಮಾಡೋದಕ್ಕಾಗುತ್ತೋ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ, ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅನ್ನ ಎಲ್ಲ ಉಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಮ್ಮ ಮನೇಲಿ ಫಾಸ್ಟಾಗಿ ಏನಾದರೂ ನಾನು ಲೇಟಾಗಿ ಎದ್ದಾಗ ನಾನು ಫಟಾಫಟ್ ಅಂತ ಮಾಡೋ ತಿಂಡಿಗಳು ಅಂದರೆ ಇದು, ಮತ್ತು ಇನ್ನೇನು ಟೊಮೆಟೊ ಬಾತು. ಸುಮ್ಮನೆ ಹಂಗೆ ನನ್ನ ಫ್ರೆಂಡು ತೋರಿಸಿದ್ದು ಅಂತ ಟೊಮೆಟೊ ಬಾತ್ ಹಾಕಿದ್ದೀನಿ, ಅದು ಎಲ್ಲ ಮಾಡ್ತಾಯಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಟೇಸ್ಟಿಗೆ ಮಾತ್ರ ನಿಮ್ಮ ಮನೇಲಿ ಫಿದಾ ಆಗಿಬಿಡ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ಹಾಗೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಕೂಡ ಒಂದು ಲೈಕು ಹಾಗೆ ಒಂದು ಕಮೆಂಟು ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ. ಇದೇ ರೀತಿ ಹೊಸ ರೆಸಿಪಿಗೋಸ್ಕರ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.